ನೆನಪು ತಂಡ ಬೆಂಗಳೂರು ಪ್ರಸ್ತುತಪಡಿಸುವ ನಾಟಕ ಜ್ಞಾತಪರ್ವ. ರಚನೆ ಕಾರ್ತಿಕ್ ಭಟ್, ನಿರ್ದೇಶನ ಪುನೀತ್ ರಂಗಾಯಣ. ಪ್ರೇಕ್ಷಕರಲ್ಲಿ ಒಂದು ಸವಿನಯ ಪ್ರಾರ್ಥನೆ, ಪ್ರದರ್ಶನಕ್ಕೆ ವ್ಯತ್ಯಯ ಬಾರದಂತೆ ತಮ್ಮ ಕರ್ಣಪಿಶಾಚಿ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಬೇಕಾಗಿ ವಿನಂತಿ. ಪ್ರದರ್ಶನಕ್ಕೆ ಯಾವುದೇ ರೀತಿ ವ್ಯತ್ಯಯ ಬರದಂತೆ ದಯಮಾಡಿ ಸಹಕರಿಸಿ. ಕೈಂಡ್ಲಿ ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್ಸ್. ಈಗ ನಿಮ್ಮ ಮುಂದೆ ನಾಟಕ ಜ್ಞಾತಪರ್ವ.
ಇಲ್ಲದ ಇಷ್ಟು ಸಡಗರ ಈ ಸಲ ಹೇಗೆ? ಅದು ಅದು ಇದೆಲ್ಲ ಮಹಾರಾಣಿಯವರ ಆಜ್ಞೆ. ಅದಕ್ಕೆ ಹೀಗೆಲ್ಲ. ಅಗೋ ಅಲ್ಲಿ ನೋಡಿ, ಅವರೇ ಬರುತ್ತಿದ್ದಾರೆ. ಇದಕ್ಕೆಲ್ಲ ಅವರೇ ಉತ್ತರಿಸಿದರೆ ಒಳಿತು ನನ್ನೊಡೆಯ. ನೋಡಿದೆಯ ತಮ್ಮ, ವಿರಾಟ ನಗರ ಹೇಗೆ ಸಜ್ಜಾಗಿರುವುದು? ಅದೇ ನನ್ನ ಪ್ರಶ್ನೆ. ಎಂದೂ ಇಲ್ಲದ ಇಷ್ಟು ಸಡಗರ ಈ ಸಲ ಬೇಕೆ? ಹಳೆಯ ಸಂಭ್ರಮವು ಬರೀ ವಿಜಯದ ಸಡಗರವಾಗಿದ್ದವು. ಈ ಸಲ ವಿಜಯೋತ್ಸವದ ಜೊತೆಗೆ ಮದುವೆ ತಯಾರಿ ಕೂಡ ನಡೆದಿದೆ. ಮದುವೆ ತಯಾರಿ? ಇದಲ್ಲವೇ ವಿಷಯ ವಿಚಾರ. ಯಾರಿಗೆ ಮದುವೆ, ಯಾವಾಗ ಮದುವೆ? ಉತ್ತರಿಗೋ ತಮ್ಮ, ಅವರಿನ್ನೂ ಮಕ್ಕಳು. ಅವರ ಮದುವೆಗೆ ಏನಿಷ್ಟು ಅವಸರ? ಈ ತಯಾರಿ ನಿನ್ನ ಮದುವೆಗೆ. ವಿರಾಟನ ಆಸ್ಥಾನದ ಸೇನಾಧಿಪತಿಯಾದ ಕೀಚಕನ ಮದುವೆಗೆ. ನನ್ನ ತಮ್ಮನಾದ ವೀರಾದಿವೀರ ಕೀಚಕನ ಮದುವೆಗೆ. ನನ್ನ ಮದುವೆಗೆ ಏನಷ್ಟು ಅವಸರ? ಅವಸರ ಅವಸರ ಎಂದು ಇಷ್ಟು ದಿನ ಕಾಲದ್ದಾಗಿದೆ. ನಾನು ವಧುವಿನ ಹುಡುಕಾಟದಲ್ಲಿ ಸುಮಾರು 48 ದೇಶದ ಯುವರಾಣಿಯರ ಭಾವಚಿತ್ರ ತೆಗೆಸಿದ್ದೇನೆ. ನೀನು ಅದನ್ನು ನೋಡಿ ಆಯ್ಕೆ ಮಾಡಿದರೆ ಬರುವ ಶುಭ ಲಗ್ನದಲ್ಲೇ ನಿನ್ನ ಮದುವೆ ನೆರವೇರಿಸೋಣ. ಮದುವೆ? ಯುದ್ಧಕ್ಕೆ ತಲ್ಲಣಿಸುವ ಹೆಣ್ಣು ತಣಿಸುವಳೇನು ಈ ವೀರನ? ಎಷ್ಟೋ ಯುದ್ಧಗಳ ಗೆದ್ದ ದೇಹವಿದು, ಎಷ್ಟೋ ವಿಜಯವ ಸಾಧಿಸಿದ ಮನವಿದು. ಸರಹದ್ದುಗಳ ಮೀರಿ ಗಡಿಗಳ ದಾಟಿ ಒಡೆದಾಡಿ ಬಡೆದಾಡಿ ಈ ದೇಹ ಮತ್ತಾನೆಯಂತಾಗಿದೆ. ಹಿಡಿದು ಕಟ್ಟಾಗುವ ಅಂಕುಶವಾಗುವಳೇನು ಆ ಹೆಣ್ಣು? ಯುದ್ಧೋನ್ಮಾದವ ಕರಗಿಸಿ ತಣಿಸುವಳೇನು ಆ ಹೆಣ್ಣು? ತಣಿಸುವಳೇ? ಕೀಚಕ, ತಣಿಸುವಳೋ ತಲ್ಲಣಿಸುವಳೋ ನನಗೆ ತಿಳಿಯದು. ಆದರೆ ನಿನ್ನ ಜೊತೆಗೂಡಿ ಬಾಳುವ ಒಂದು ಸುಂದರ ವಧುವನ್ನು ನಾನು ಹುಡುಕಿ ತರುತ್ತೇನೆ ಕೀಚಕ. ಈಗ ಬಾ, ನೋಡು ನೋಡು, ಇಡೀ ವಿರಾಟ ನಗರವೇ ಕುಣಿಯಲು ನಲಿಯಲು ಕಾದು ನಿಂತಿಹುದು. ಬಾ ಕೀಚಕ, ಅವರೊಡನೆ ಸೇರಿ ನಾವು ಕುಣಿದು ನಲಿಯೋಣ. ನಿನ್ನ ದೇಹದೊಳು ಬೆಸೆದಿರುವ ಅಸ್ತ್ರ ಶಸ್ತ್ರಗಳನ್ನು ಬದಿಗಿಡು. ತೆಗೆದುಕೋ ಈ ವಿಜಯೋತ್ಸವದ ಕೋಲನ್ನು. ಬಾ ಕೀಚಕ, ಅವರೊಡನೆ ಸೇರಿ ನಾವು ಕುಣಿದು ನಲಿಯೋಣ. ಹೌದು ಸೇನಾಧಿಪತಿ, ನಾವು ಇವರೊಡನೆ ಸೇರಿ ಕುಣಿಯೋಣ. ಅಕ್ಕ, ಚಿಕ್ಕಂದಿನಲ್ಲಿ ಇದರೊಡನೆ ಆಡಿದ ನೆನಪುಗಳು ಬಹಳ ಇವೆ. ಎಷ್ಟೋ ವರ್ಷಗಳ ನಂತರ ಇದು ನನ್ನ ಕೈ ಸೇರಿದೆ. ನಡೆಯಲಿ, ನಮ್ಮ ವಿಜಯೋತ್ಸವ ನಡೆಯಲಿ. Ha!
ಕಣ್ಣ ತುಂಬ ಮನದ ತುಂಬ ನನ್ನನ್ನು ಆವರಿಸಿದಳು. ಯಾರಿವಳು? ನಾನವಳನ್ನು ಕಂಡದ್ದು ಕ್ಷಣ ಮಾತ್ರ. ಒಮ್ಮೆಲೆ ಪ್ರವಾಹದಂತೆ ನನ್ನನ್ನು ಆವರಿಸಿಬಿಟ್ಟಳು. ಸ್ಪರ್ಶಿಸಿದ್ದು ಕ್ಷಣ ಮಾತ್ರ. ಪದೇ ಪದೇ ತಡ ಕಪ್ಪಳಿಸುವ ಅಲೆಯಂತೆ ಸ್ಮರಿಸುತ್ತೇನಲ್ಲ. ಯಾರವಳು? ನನ್ನೊಳಗಿನ ಮೊದಲ ಕಾಮನೆಯ ಕೆಣಕಿದವಳು. ಯಾರವಳು? ಒಟ್ಟಾರೆ ನಾನಿವಳ ಅಂದಕ್ಕೆ ಶರಣಾದೆ. ಇವಳ ವಸ್ತ್ರ, ಕ್ರಿಯೆ, ಚಟುವಟಿಕೆ ನೋಡಿದರೆ ಅಕ್ಕನ ಸೇವಕಿ ಎನಿಸುತ್ತದೆ. ಅವಳು ವಿಜಯೋತ್ಸವದಲ್ಲಿ ಆಡುತ್ತಿದ್ದ ಮದುವೆ ಮಾತಿಗೂ ಈ ಸುಂದರಿ ನನ್ನ ಕಣ್ಣಿಗೆ ಬಿದ್ದದಕ್ಕೂ ಆ ಬ್ರಹ್ಮನ ಗಂಟು ಬಿದ್ದಂತಾಯಿತು. ಅಕ್ಕನೇ ಇದಕ್ಕೆಲ್ಲ ಸರಿ. ಅವಳನ್ನು ಭೇಟಿಯಾಗಿ ನನ್ನ ಬಯಕೆಯನ್ನು ತಿಳಿಸುತ್ತೇನೆ. ಅಕ್ಕ, ಹೋ ಬಾ ಕೀಚಕ. ನೋಡಿದೆಯಾ ಜನರ ಸಂಭ್ರಮವ? ಅವರೆಷ್ಟು ಸಂತೋಷದಲ್ಲಿರುವರೆಂದು ಅವರ ಕುಣಿತದಲ್ಲೇ ಗೊತ್ತಾಯಿತು. ಸಂಭ್ರಮವಿರಲಿ. ನಾನೊಂದು ಕೋಮಲ ಹೆಣ್ಣ ನೋಡಿದೆ. ವಿಜಯೋತ್ಸವವ ಮರೆಸಿದಳು. ನನ್ನೊಳಗಿನ ರಸಿಕತೆಯ ಕೆರಳಿಸಿದಳು. ಕೀಚಕ, ನಿನ್ನ ಮಾತು ಬದಲಾಗಿದೆ, ಹೊಸದೆನಿಸುತ್ತಿದೆಯಲ್ಲ. ಅವಳ ಸ್ಪರ್ಶ ನನ್ನನ್ನು ಬದಲಾಯಿಸಿತು. ನನ್ನೊಳಗೆ ಹೊಸ ಭಾವನೆಯನ್ನೇ ಮೂಡಿಸಿತು. ಎಲ್ಲಿ ಕಂಡೆ ಅವಳನ್ನ? ಇಲ್ಲೇ ಇಲ್ಲೇ ಕುಣಿದಾಡೋ ಜನರ ನಡುವೆ ನಿನ್ನ ಸೇವಕಿಯರೊಬ್ಬಳು. ಆದರೆ ಈ ಹಿಂದೆ ನಾನು ಅವಳನ್ನು ಕಂಡಿಲ್ಲ. ಈ ನಗರಕ್ಕೆ ಹೊಸಬಳಿರಬೇಕು. ಹೊಸಬಳು ಎಂದರೆ ಹಾ, ಸೈರಂದ್ರಿ ಇರಬೇಕು. ಅಕ್ಕ, ಅವಳ ಹಿನ್ನೆಲೆ ತಿಳಿಸಬೇಯಾ? ಹಾ, ಅದಕ್ಕೇನಂತೆ? ಈ ಹಿಂದೆ ಅವಳು ದ್ರೌಪದಿಯ ಸೈರಂದ್ರಿಯಾಗಿದ್ದಳು. ಅವರು ವನವಾಸಕ್ಕೆ ಹೊರಟ ಮೇಲೆ ದಿಕ್ಕು ತೋಚದೆ ಅಲ್ಲಿ ಇಲ್ಲಿ ಅಲೆದಾಡಿ ಈಗ ನನ್ನ ಸೇವೆಯಲ್ಲಿದ್ದಾಳೆ. ಅಂದರೆ ಅನಾಥೆ ಎಂದಾಯಿತು. ಅಕ್ಕ, ನನಗೆ ಅವಳನ್ನು ಒಲಿಸುವೆಯಾ? ನಾನು ಅವಳನ್ನು ಮದುವೆ ಆಗುತ್ತೇನೆ. ತಮ್ಮ, ಅವಳಿಗಾಗಲೇ 5 ಜನರೊಂದಿಗೆ ಮದುವೆ ಆಗಿದೆ. ನಾನು ಆಗಲೇ ಆಗುತ್ತೇನೆ. ನಿನ್ನ ಮದುವಿನ ಮತ್ತು ಹೆಚ್ಚಾಗಿದೆ. ಅಕ್ಕ, ಇದು ಮದುವಿನ ಮತ್ತಲ್ಲ.
ನನಗೆ ಅವಳನ್ನು ಒಲಿಸಿಕೊಡು, ಕಳುಹಿಸು ನನ್ನಲ್ಲಿಗೆ ಅವಳನ್ನು. ಅವಳು ಪರಪುರುಷರನ್ನು ನೋಡುವುದೇ ಕಷ್ಟ. ಇದಕ್ಕೆಲ್ಲ ನಿನಗೆ ಅಸಾಧ್ಯವೆಂದರೆ ಹೇಳು, ನಾನೇ ಹೋಗುತ್ತೇನೆ. ಹಾಗಲ್ಲ ಕೀಚಕ. ಅವಳ 5 ಜನ ಗಂಧರ್ವ ಪತಿಯರು ಸದಾ ಅವಳ ಕಾವಲಿಗಿರುತ್ತಾರೆ. ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ಈ ಕೀಚಕರ ಸಾಮರ್ಥ್ಯದ ಮೇಲೆ ಅನುಮಾನವೇ? ನಾನು ಅವಳನ್ನು ಅನುಭವಿಸಿಯೇ ತೀರುತ್ತೇನೆ. ಬೇಡ ಕೀಚಕ. ಮತ್ತೆ ಒಪ್ಪಿಸು ಅವಳನ್ನು, ಕಳುಹಿಸು ನನ್ನಲ್ಲಿಗೆ. ಇಲ್ಲವಾದರೆ ನಿನ್ನ ತಮ್ಮನ ವೀರತನದ ಬೆಂಬಲ ಈ ರಾಜ್ಯಕ್ಕೆ ಇಲ್ಲವಾಗುತ್ತದೆ. ಹಾಗೆ ನುಡಿಯದಿರು ಕೀಚಕ. ಹಾಗಾದರೆ ಅವಳನ್ನು ಕಳುಹಿಸು ನನ್ನಲ್ಲಿಗೆ, ನಾನೇ ಒಲಿಸಿಕೊಳ್ಳುತ್ತೇನೆ. ಆಗಲಿ, ಏನಾದರೂ ಒಂದು ವ್ಯವಸ್ಥೆ ಮಾಡುತ್ತೇನೆ. ಹಾಗಾದರೆ ನಾನು ಅವಳಿಗಾಗಿ ಕಾದಿರುತ್ತೇನೆ. ಅವಳ ಹೆಸರೇನೇ? ಸೈರಂದ್ರಿ. ನಿನ್ನ ಅಂದಕ್ಕೆ ನಾನು ಗುಲಾಮ. ನಿನಗಾಗಿ ನನ್ನ ಅಂತಃಪುರದಲ್ಲಿ ಕಾದಿರುತ್ತೇನೆ. ಅಯ್ಯೋ, ಈಗ ಏನು ಮಾಡಲಿ? ಇವನ ಮಾತುಗಳನ್ನು ಕೇಳುತ್ತಿದ್ದರೆ ಮನದೊಳಗೆ ಏನೋ ಒಂದು ರೀತಿಯ ಭಯ ಮೂಡುತ್ತಿದೆ. ಅವನು ಒಂದು ಹೆಣ್ಣನ್ನು ಬಯಸಿದರೆ ಅವಳನ್ನು ಪಡೆಯಲು ಏನು ಬೇಕಾದರೂ ಮಾಡುವವನು. ಹೀಗಿರುವಾಗ ಸೈರಂದ್ರಿ ಅಪ್ಸರೆಯಂತೆ ಇರುವ ಗಂಧರ್ವ ಕನ್ಯೆ. ಅವಳನ್ನು ನೋಡಿದಾಗ ಒಂದು ಕ್ಷಣ ನನ್ನಲ್ಲೇ ನನ್ನ ಬಗ್ಗೆ ಹೀನ ಭಾವನೆ ಮೂಡಿ, ರಾಣಿಯಾದ ನನ್ನ ಅಂದವನ್ನೇ ಕಡಿಮೆ ಮಾಡುವುದು ಆಕೆಯ ಸೌಂದರ್ಯ. ಎಲ್ಲಿ ನನ್ನ ಗಂಡನ ಕಣ್ಣು ಅವಳ ಮೇಲೆ ಬಿದ್ದು ನನ್ನ ಜಾಗಕ್ಕೆ ಅವಳನ್ನು ಕರೆದು ಕೂರಿಸುವನೋ ಎಂಬ ಅಂಜಿಕೆಯೂ ಇತ್ತು. ಆದರೆ ಈಗ ಆ ಕೀಚಕನ ಕಣ್ಣು ಅವಳ ಮೇಲೆ ಬಿದ್ದಿದೆ. ಅವಳನ್ನು ಅನುಭವಿಸಬೇಕೆಂದು ನನ್ನ ಬಳಿಗೆ ಬಂದು, ಇಲ್ಲ ಇಲ್ಲ, ಇಂತಹ ಕೆಲಸಕ್ಕೆ ಒಂದು ಹೆಣ್ಣನ್ನು ಇನ್ನೊಂದು ಹೆಣ್ಣನ್ನು ಕಳಿಸುವುದೇ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಕಳಿಸದಿದ್ದರೆ ತಮ್ಮನ ಕೋಪಕ್ಕೆ ಗುರಿಯಾಗುತ್ತೇನೆ. ಆ ಕೋಪಕ್ಕೆ ನಮ್ಮ ಮೇಲೆ ಯುದ್ಧವನ್ನೇ ಸಾರಬಹುದು. ಆಗ ನನ್ನ ಗಂಡನ ಪರಿಸ್ಥಿತಿ, ನನ್ನ ಮಕ್ಕಳಾದ ಉತ್ತರ ಮತ್ತು ಉತ್ತರೆ ಪರಿಸ್ಥಿತಿ. ಅಯ್ಯೋ, ಈಗ ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಸೈರಂದ್ರಿ ಬಳಿ ಮಾತನಾಡುವುದೇ ಒಳಿತು. ಆದರೆ ಹೇಗೆ ಮಾತನಾಡಲಿ? ಸೈರಂದ್ರಿ, ನನ್ನ ತಮ್ಮನನ್ನು ಮದುವೆ ಆಗು. ಹೇಗೆ ಕೇಳಲಿ, ಹೇಗೆ ಕೇಳಲಿ? ಅಯ್ಯೋ, ಈಗ ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ?
ಈ ಕೂಡಲೇ ಕೀಚಕನ ಅಂತಃಪುರದಿಂದ ಮದುವೆಯನ್ನು ತೆಗೆದುಕೊಂಡು ಬಾ ಸೇರಂತಿ. ಹೊರಡು ಹೊರಡು ಅವರ ಅಂತಃಪುರಕ್ಕೆ. ಹೌದು, ನನ್ನ ತಮ್ಮ ಕೀಚಕನ ಅಂತಃಪುರದಿಂದ ತೆಗೆದುಕೊಂಡು ಬಾ ಸೇರಂದ್ರಿ. ಹಾಗಲ್ಲ ತಾಯಿ, ಇಷ್ಟು ರಾತ್ರಿಯಲ್ಲಿ ಪರಪುರುಷರ ಅಂತಃಪುರಕ್ಕೆ ಹೋಗುವುದು ಸರಿಯೇ? ನನ್ನ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊ ಸೇರಂದ್ರಿ. ಹೇಗೆ ಹೇಳಲಿ ಅಮ್ಮ? ಅದು ಈ ಹಿಂದೆ ಅವರನ್ನು ವಿಜಯೋತ್ಸವದಲ್ಲಿ ಭೇಟಿಯಾದಾಗ ಅವರು ನನ್ನೊಡನೆ ವರ್ತಿಸಿದ ರೀತಿ ನನಗೆ ಒಂದು ರೀತಿಯ ಭಯವನ್ನು ಮೂಡಿಸಿತ್ತು. ಹೀಗಿರುವಾಗ ಇಷ್ಟು ಹೊತ್ತಿನಲ್ಲಿ ಅವರ ಅಂತಃಪುರಕ್ಕೆ ಕಳಿಸುತ್ತಿದ್ದೀರಿ? ಓಹೋ, ಅವನಿಗೆ ವಿಜಯೋತ್ಸವದ ಮದ, ಅದರ ಜೊತೆ ಮದುವಿನ ಅಮಲು, ಹಾಗಾಗಿ ಆ ರೀತಿ ವರ್ತಿಸಿರಬೇಕು. ನೀನು ಹೆದರಬೇಡ ಸೇರಂದ್ರಿ, ನಾನು ಅವನನ್ನು ವಿಚಾರಿಸಿಕೊಳ್ಳುತ್ತೇನೆ. ದಯವಿಟ್ಟು ಹೋಗಿ ಮದುವೆಯನ್ನು ತೆಗೆದುಕೊಂಡು ಬಾ. ಸ್ವಲ್ಪ ಕಾಲ ತಡೆದುಕೊಳ್ಳಿ, ಸೇವಕಿಯರು ಇನ್ನೇನು ಬರುತ್ತಾರೆ. ಅಯ್ಯೋ, ಹೆಂಗಸಿಗೆ ಯಾರಾದರೂ ಅರ್ಥ ಮಾಡಿಸಿ. ಸೇವಕಿಯರು ಬರುವಷ್ಟರಲ್ಲಿ ನನ್ನ ತಲೆ ಒಡೆದೇ ಹೋಗುವುದು. ಸೇರಂದ್ರಿ, ಏಕೆ ನಿನಗಿದು ಅರ್ಥವಾಗುತ್ತಿಲ್ಲ? ದಯವಿಟ್ಟು ಹೋಗಿ ಮದುವೆಯನ್ನು ತೆಗೆದುಕೊಂಡು ಬಾ. ನನ್ನ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ. ಆ ಭಗವಂತ ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಇಂತಹ ತುರ್ತು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವ ಬುದ್ಧಿಯೊಂದನ್ನು ಬಿಟ್ಟು ಕೆಲಸ ಮಾಡಲು ಇಷ್ಟವಿಲ್ಲವೆಂದರೆ ಈಗಲೇ ಅಂತಃಪುರ ಬಿಟ್ಟು ಹೊರಟು ಹೋಗು. ತಪ್ಪಿಸಿಕೊಳ್ಳಲು ನನ್ನ ತಮ್ಮನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಬೇಡ ಸರಂದ್ರಿ. ಹಾಗೂ ಅಲ್ಲ, ಹೀಗೂ ಅಲ್ಲ. ಮದುವೆ ತರುವುದು ನನ್ನ ಬೇಡಿಕೆ ಆಗಿತ್ತು, ಆದರೆ ಈಗ ಅದು ನನ್ನ ಆದೇಶ. ಈ ಕೆಲಸವನ್ನ ಮಾಡು, ಇಲ್ಲವಾದರೆ ಇಲ್ಲಿಂದ ಹೊರಡಬಹುದು. ಅಯ್ಯೋ ಕೃಷ್ಣ, ಇದೆಂತಹ ಸಂದಿಗ್ಧ ಪರಿಸ್ಥಿತಿ. ಅಜ್ಞಾತವಾಸ ಮುಗಿಯಲು ಇನ್ನು 13 ದಿನಗಳು ಮಾತ್ರ ಬಾಕಿ ಇವೆ. ಈ ಹೊತ್ತಿನಲ್ಲಿ ಹೀಗೆ ಮಾಡಿಕೊಂಡರೆ ಇಷ್ಟು ವರ್ಷಗಳ ಶ್ರಮವೆಲ್ಲ ವ್ಯರ್ಥವಾಗುವುದು. ಅಯ್ಯೋ, ಏನು ಮಾಡಲಿ? ಹೇ ಮುರಾರಿ, ನಿನ್ನ ಮೇಲೆ ಭಾರ ಹಾಕಿ ನಾನು ಹೊರಡುವೆ. ಆಗಲಿ ತಾಯಿ, ಈಗಲೇ ಹೋಗಿ ತರುತ್ತೇನೆ. ಹಾಗೆ ಈ ವಿಳ್ಯದ ಕುತ್ತಿಗೆಯನ್ನು ಅವರಿಗೆ ತಲುಪಿಸಿ ಹೊರಡು ಸೇರಂದ್ರಿ. ಹೊರಡು ಸೇರಂದ್ರಿ. ಹೇ ಪರಮೇಶ್ವರ, ನನ್ನ ತಪ್ಪುಗಳನ್ನು ಕ್ಷಮಿಸು. ಅಲ್ಲಿ ಏನೇ ಅನಾಹುತ ನಡೆದರು ಇವರನ್ನು ನೀನೇ ಕಾಪಾಡಬೇಕು. ಯಾರೋ ಹೊಸ ಬಾಣ ಸಿಗದಂತೆ. ಎಂತಹ ಕೈರುಚಿ! ಆಹಾ, ನಳ ಮಹಾರಾಜನ ಕೈರುಚಿಯೇ ಸರಿ. ಇಷ್ಟು ದಿನ ತಿಂದೊಡನೆ ನಿದ್ರೆ ದೇಹಕ್ಕೆ ಆವರಿಸುತ್ತಿತ್ತು. ಆದರೆ ಇಂದು ನನ್ನ ನಿದ್ರೆಯನ್ನೇ ಕೆಡಿಸಿದಳಲ್ಲ ಆ ಸುಂದರಿ. ನನ್ನ ಕಣ್ಣ ತುಂಬಾ ಅವಳ ಸೌಂದರ್ಯವೇ ತುಂಬಿದೆ. ಅಕ್ಕ, ಯಾವಾಗ ಕಳಿಸುವವಳನ್ನು? ಅವಳಿಗಾಗಿ ನಾನಿಲ್ಲಿ ಕಾದಿರುವೆ. ಅಕ್ಕ, ಎಷ್ಟು ಬೇಗ ಈಡೇರಿಸಿದೆ ಈ ತಮ್ಮನ ಬಯಕೆಯನ್ನು. ಸೈರಂದ್ರಿ, ನಿನಗಾಗಿ ಕೀಚಕನ ಗೃಹ ಸದಾ ತೆರೆದಿರುತ್ತದೆ. ಈ ಕಳ್ಳ ಜಯಕ್ಕೆ ಅದು ಮಹಾರಾಣಿಯವರು ನಿಮ್ಮ ಶಯನಗೃಹದಲ್ಲಿ ಮದುವೆ ಸಿಗುತ್ತದೆ ಎಂದರು. ಅದನ್ನು ತೆಗೆದುಕೊಂಡು ಹೋಗಲು ಬಂದೆ. ನೀವು ಸ್ವಗತದಲ್ಲಿದ್ದುದರಿಂದ ಹೀಗೆ ಮಾಡಿದೆ. ನನ್ನನ್ನು ಕ್ಷಮಿಸಿ. ಕ್ಷಮೆ ಇಲ್ಲ ಏಕೆ ಕೇಳಿದೆ? ಹೀಗೆ ನಾನಿನ್ನು ಬರುತ್ತೇನೆ. ಏನೊಂದು ಇನ್ನೊಂದು ಕೈಯಲ್ಲಿ ಮರತೆ, ಮಹಾರಾಣಿಯವರು ನಿಮಗಾಗಿ ವೀಳ್ಯ ಕಳಿಸಿದ್ದಾರೆ, ತೆಗೆದುಕೊಳ್ಳಿ. ನನಗೆ ಅದನ್ನು ತಯಾರಿಸಲು ಬರುವುದಿಲ್ಲವಲ್ಲ. ಅಕ್ಕ ಇದ್ದಿದ್ದರೆ ವೀಳ್ಯಗೆ
ಚೆನ್ನಾಗಿ ಸುಣ್ಣ ಹಚ್ಚಿ ಅಡಿಕೆ ಇಟ್ಟು ಸುತ್ತಿಕೊಡುತ್ತಿದ್ದಳು. ಈಗ ಏನು ಮಾಡುವುದು? ಹಾ, ವೀಳ್ಯವನ್ನು ನೀನು ತಯಾರಿಸಿಕೊಡು. ನಾನೇ? ಹೌದು, ಮೊದಲು ವೀಳ್ಯ, ನಂತರ ಈ ಮದಿರೆ. ಮಹಾರಾಣಿಯವರು ತಲೆನೋವಿನಿಂದ ನರಳುತ್ತಿದ್ದಾರೆ. ಅವರಿಗೆ ಮದುವೆಯ ಅವಶ್ಯಕತೆ ಹೆಚ್ಚಿದೆ. ದಯಮಾಡಿ ಅದನ್ನು ತೆಗೆದುಕೊಂಡು ಹೋಗಲು ಅನುಮತಿ ನೀಡಿ. ಧಾರಾಳವಾಗಿ. ಆದರೆ ಮೊದಲು ವೀಳ್ಯ, ವೀಳ್ಯಗೆ ಈ ಮದಿರೆ. ಅದು ಅದು ವೀಳ್ಯ ಹ, ತಯಾರಿಸಿಕೊಡುತ್ತೇನೆ. ಏನೇ ಹೇಳುತ್ತೇವೆ, ಇಂತಹ ಕೆಲಸ ಮಾಡಿಕೊಡಲಾದರೂ ಒಬ್ಬಳು ಪತ್ನಿ ಇರಬೇಕು. ಆದರೆ ನನಗೆ ಹೊಂದುವಂತವಳು ಸಿಕ್ಕಿರಲಿಲ್ಲ. ನಾನೆಷ್ಟು ಬಲಶಾಲಿಯೋ ನನ್ನನ್ನು ಒಲಿಸುವವಳು ಅಷ್ಟೇ ರೂಪಸಿಯಾಗಿರಬೇಕು. ಏಕೆಂದು ಗೊತ್ತಾ ಸೇರಿದ್ರಿ? ಏಕೆ? ಏಕೆಂದರೆ ಗಂಡಿನ ಕಾಲ ವಿಷಯನ್ನು ಈಡೇರಿಸುವುದು ಹೆಣ್ಣಿನ ಮೊದಲ ಕರ್ತವ್ಯವಲ್ಲವೇ? ಅದೆಲ್ಲ ಮೂರ್ಖರ ಮಾತು. ಕಾಮವೇ ಮೊದಲ ಆದ್ಯತೆಯಾದರೆ ಅದಕ್ಕೆ ಎಷ್ಟೋ ಭೋಗ ಸ್ತ್ರೀಯರಿದ್ದಾರೆ. ವೀರ್ಯ ಭೋಗ ಸ್ತ್ರೀಯರಿಂದ ತೀರುವ ದಾಹವಲ್ಲವಿದು. ಈ ಕೀಚಕನ ಮೂಲ ಆಧಾರದಿಂದ ಹುಟ್ಟಿಕೊಂಡಿರುವ ದಾಹವಿದು. ನಿನ್ನ ರೂಪ ಪ್ರೇಮ ಮೂಡಿಸುತ್ತದೆ. ನಿನ್ನ ಸ್ನಾಯು ನನ್ನೊಳಗಿನ ಕಾಮನೆಯ ಕೆಣಕುತ್ತಿದೆ. ಇವೆರಡನ್ನು ನಿನ್ನಿಂದ ಮಾತ್ರ ತೀರಿಸಲು ಸಾಧ್ಯ. ಏನಿದು ನೀಚ ವರ್ತನೆ? ನಾನು ಸುದೇಶನ ಸೈರದ್ರಿ ಅಷ್ಟೇ. ನನಗೀಗಾಗಲೇ ಮದುವೆಯಾಗಿ 5 ಪತಿಯರಿದ್ದಾರೆ. ಈ ದೇಹ ಮನಸ್ಸು ಎಲ್ಲವೂ ಅವರಿಗೆ ಸೇರಿತು. ಅದು ನನಗೆ ಗೊತ್ತು. ನೀನು ದ್ರೌಪದಿ. ದ್ರೌಪದಿ ಅಂದರೆ? ನಿನಗೂ 5 ಗಂಡಂದಿರು, ಅವಳಿಗೂ 5 ಗಂಡಂದಿರು. ನಾನು ಹಿಂದೆ ಅವಳನ್ನು ಸ್ವಯಂವರದಲ್ಲಿ ನೋಡಿದ್ದೆ. ಆಹಾ, ಎಂತಹ ಅಪರೂಪದ ಸೌಂದರ್ಯ ಅವಳದ್ದು. ಅದಾದ ನಂತರ ಅಂತಹ ಸೌಂದರ್ಯವನ್ನು ನಿನ್ನಲ್ಲಿಯೇ ಕಂಡಿದ್ದು. ಎಂತಹ ಸೌಂದರ್ಯವಿದ್ದರೆ ಪಾಂಡವರನ್ನು ಮದುವೆಯಾಗಿ ದ್ಯೂತದಲ್ಲಿ ಪಣವಾಗಿಡಿಸಿಕೊಂಡು ಈಗ ವನವಾಸದಲ್ಲಿ ಕಷ್ಟಪಡುತ್ತಿರಬೇಕು. ಪಾಪ, ಅಂದು ಅವಳು ನನ್ನನ್ನು ವರಿಸಿದ್ದರೆ ಇಂತಹ ಪರಿಸ್ಥಿತಿ ಅವಳಿಗೆ ಬರುತ್ತಿರಲಿಲ್ಲ. ಬದಲಿಗೆ ವಿರಾಟ್ ನಗರ ಸಕಲೇಶ್ವರ್ಯವನ್ನು ಅನುಭವಿಸುತ್ತಿದ್ದಳು. ನೀನು ಆ ತಪ್ಪನ್ನು ಮಾಡಬೇಡ ಸೇರಿದ್ರಿ. ನನ್ನನ್ನು ಮದುವೆ ಆಗು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ನನಗೀಗಾಗಲೇ ಮದುವೆಯಾಗಿದೆ. ನೀನು ಮುಡಿ ಕಟ್ಟದಿರುವುದನ್ನು ನೋಡಿದರೆ ನಿನ್ನ ಪತಿಯರನ್ನು ಪಡೆದುಕೊಂಡು ಅನಾಥೆಯಾಗಿರುವೆನಿಸುತ್ತದೆ. ಇಲ್ಲ, ನಾನು ಅನಾಥೆಯಲ್ಲ. ಅವರಿನ್ನೂ ಬದುಕಿದ್ದಾರೆ. ನನ್ನ ಕಾವಲಿಗೆ ಸದಾ ಸಿದ್ಧರಿರುತ್ತಾರೆ. ಕೇಳಿದ್ದೇನೆ, ಗಂಧರ್ವರಂತೆ ಅವರಾರಾಗಿದ್ದರು. ಈ ಗಂಡರ ಗಂಡ ಕೀಚಕನ ಮುಂದೆ ತೃಣವಷ್ಟೇ. ಸೇರದ್ರಿ, ಒಮ್ಮೆ ನಾನು ಕೊಡುವ ಸುಖವನ್ನು ಅನುಭವಿಸು. ಅವರ ಆತ್ಮೀಯದ ಸುಖವನ್ನು ನಾನು ನೀಡುತ್ತೇನೆ.
ದುರುಳ ಎಳೆದಾಡುತ್ತಿರುವುದನ್ನು ಕಂಡು ನೋಡಿಯೂ ಸುಮ್ಮನಿರುವ ನೀನ್ಯಾವ ಮಹಾರಾಜ? ಮಾತಿನ ಮೇಲೆ ಹಿಡಿತವಿರಲಿ ಸೈಯದ್ರಿ. ಇಲ್ಲಿ ನಡೆಯುತ್ತಿರುವುದನ್ನು ಮಾತ್ರ ಪರಿಗಣಿಸಿ ನನ್ನಿಂದ ಮಾತನಾಡಲು ಸಾಧ್ಯವಿಲ್ಲ. ಇಲ್ಲಿಂದ ಹೊರಗೆ ನಡೆದಿದ್ದನ್ನು ಯಾರು ಕಂಡಿದ್ದಾರೆ? ಯಾರು ಕಂಡಿದ್ದಾರೆ? ಹಾಗಾಗಿ ಈ ಸಭೆಯನ್ನು ಇಲ್ಲಿಯೇ ನಿಲ್ಲಿಸೋಣ. ಎಲ್ಲರೂ ಇಲ್ಲಿಂದ ಹೊರಡಿ. ಅಡುಗೆ ಮನೆಯಲ್ಲಿ ಕಾವು ಎತ್ತದಂತೆ ನೋಡಿಕೊ ಹೋಗು. ಹೊರಡು. ಇಲ್ಲಿದ್ದೇನೆ ಕೆಲಸ. ಹೊರಡು. ಮಹಾರಾಜರ ಮಾತು ಯಾರಿಗೂ ಕೇಳಿಸಲಿಲ್ಲವೇ? ಸಭೆ ಮುಗಿಯಿತು. ಎಲ್ಲರೂ ಹೊರಡಿ. ಸೈರಂದ್ರಿ, ಈ ಪ್ರಕರಣದಲ್ಲಿ ಯಾರದೇ ತಪ್ಪಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗುವುದು. ನೋಡಿದೆ ಅದನ್ನ ವರ್ಚಸ್ಸು. ನಿನಗೆ ನನ್ನನ್ನು ಕೂಡುವುದ ಬಿಟ್ಟು ಬೇರೆ ದಾರಿ ಇಲ್ಲ ಸೈರಂದ್ರಿ. ನೀನು ನನ್ನ ಸ್ವತ್ತು. ಅದು ಎಂದಿಗೂ ಸಾಧ್ಯವಿಲ್ಲ. ಸಭೆಯಲ್ಲಿ ಆ ದುಶ್ಯಾಸನ ಇಂದು ವಿರಾಟ ನಗರದಲ್ಲಿ ಈ ಕೀಚಕ, ಈ ಪಾಪಿಷ್ಟ ಪ್ರಪಂಚಕ್ಕೆ ಹೆಣ್ಣು ಕೇವಲ ಭೋಗದ ವಸ್ತುವೇ. ಐವರು ಪತಿಯರಿದ್ದು ಅನಾಥೆಯಾದ ನಾನು ಅಂದು ತುಂಬಿದ ಸಭೆಯಲ್ಲಿ ನನ್ನ ಮಾನ ಹರಾಜಾದಾಗ ಗುರುಕುಲದ ಹಿರಿಯರು ತಲೆ ತಗ್ಗಿಸಿ ಕುಳಿತಿದ್ದರು. ನನ್ನ ಧರ್ಮ ಪತ್ನಿತ್ವಕ್ಕೆ ಬೆಲೆ ಇಲ್ಲದಂತಾಯಿತು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ವಿದುರ ಎಲ್ಲ ಹಿರಿಯರನ್ನು ಹೀಗೆ ಪ್ರಶ್ನಿಸಿದ್ದೆ. ಕುಂತಿ, ಭಾನುಮತಿ, ಗಾಂಧಾರಿ ಎಲ್ಲ ಹೆಂಗಸರನ್ನು ಹೀಗೆ ಪ್ರಶ್ನಿಸಿದ್ದೆ. ಹೀಗೆ ಸಭೆಯು ಹೀಗೆ ಮೌನವಾಗಿ ಅಂದು ನನ್ನ ಮೊರೆ ಕೇಳಿದ್ದು ಒಬ್ಬನೇ, ಆ ನನ್ನ ಕೃಷ್ಣ, ನನ್ನ ಕೃಷ್ಣ. ಒಂದೆಡೆ ನನ್ನ ಕೃಷ್ಣ, ಇನ್ನೊಂದೆಡೆ ಆ ದುಷ್ಟ ದುಶ್ಯಾಸನ. ಇಬ್ಬರೂ ಗಂಡಸರೇ, ಆದರೆಷ್ಟು ವ್ಯತ್ಯಾಸ. ಹೇ ಮುರಾರಿ, ಒಂದು ಅಕ್ಷಯ ವಸ್ತ್ರವನ್ನಿತ್ತು ನನ್ನ ಮಾನ ಕಾಪಾಡಿದ ನಿನ್ನ ಕರುಣೆ ಈಗ ಎಲ್ಲಿ ಹೋಯಿತು? ಈ ಕೀಚಕನ ವರ್ತನೆ ನಿನಗಿನ್ನೂ ಸಾಕೆನಿಸಲಿಲ್ಲವೇ? ಸಾಕೆನಿಸಲಿಲ್ಲವೇ?
ಅಜ್ಞಾತವಾಸ ಎಲ್ಲಿ ಜ್ಞಾತವಾಗುವುದೋ ಎಂಬ ಅಂಜಿಕೆಯಲ್ಲಿ ಬೆತ್ತಲಾಗುತ್ತಿದ್ದರೂ ಮೌನವಾಗಿ ನಿಲ್ಲುವುದೇ. ಧರ್ಮಜನ ಕೈಗಳು ಮತ್ತೆ ಪಗಡೆ ಹಿಡಿದು ಮೆದುವಾಗಿವೆ. ಅರ್ಜುನ ಹೆಣ್ಣು ಮಕ್ಕಳೊಂದಿಗೆ ಗೆಜ್ಜೆ ಕಟ್ಟಿ ಕುಣಿಯುತ್ತಾ ತನ್ನ ವೀರತನವನ್ನೇ ಮರೆತಿದ್ದಾನೆ. ಒಬ್ಬ ದನ ಕಾಯುತ್ತಿದ್ದಾನೆ, ಇನ್ನೊಬ್ಬ ಕುದುರೆ ಕಾಯುತ್ತಿದ್ದಾನೆ. ಛೀ, ಇವರೆಲ್ಲರೂ ಆ ನೀಚನನ್ನು ಕೊಲ್ಲಲು ಅಸಮರ್ಥರು. ಭೀಮನೊಬ್ಬನಂತೆ ನನ್ನ ಕಡೆ ಇರುವ ಅಂತಃಕರಣ. ಭೀಮ ಭೀಮ ಈ ಹೊತ್ತಿನಲ್ಲಿ ಇಲ್ಲಿ ಏಕೆ ಬಂದೆ? ಯಾರಾದರೂ ನೋಡಿದರೆ? ಓ, ಎಷ್ಟು ಅಭಿಮಾನ ನಿನಗೆ ಮಾನದ ಮೇಲೆ. ಇಷ್ಟು ಮಾನಾಭಿಮಾನ ಇರುವ ನೀನು ಆ ಕೀಚಕ ಸಭೆಯಲ್ಲಿ ನನ್ನನ್ನು ತುಳಿದಾಗ ಏನು ಮಾಡುತ್ತಿದ್ದೆ? ನಾನು ಏನನ್ನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕೃಷ್ಣೆ. ಆ ಧರ್ಮದ ನನ್ನನ್ನು ತಡೆದದ್ದು. ಧರ್ಮಜ ಈ ಹಿಂದೆ ಕುರುಸಭೆಯಲ್ಲಿ ನನ್ನನ್ನು ಮಾರಿದವನಿಗೆ ಇಂದು ನಿನ್ನನ್ನು ತಡೆಹಿಡಿಯುವುದರಲ್ಲಿ ಆಶ್ಚರ್ಯವೇನಿಲ್ಲ. ನನ್ನ ಪರಿಸ್ಥಿತಿ ನಿನಗೆ ಅರ್ಥವಾಗುತ್ತಿಲ್ಲ. ಈ ಅಜ್ಞಾತವಾಸ ನನ್ನ ಕೈ ಕಟ್ಟಿದೆ. ಈ ಜಗತ್ತು ದ್ರೌಪದಿಗೆ 5 ವೀರಾಧಿವೀರ ಗಂಡಂದಿರಿದ್ದಾರೆ, ಅವಳು ಪಂಚಮಿ ಎಂದೆಲ್ಲ ಹೇಳುತ್ತದೆ. 5 ನನ್ನ ಪರಿಸ್ಥಿತಿಯೇ ಹೀಗಾದರೆ ಒಬ್ಬರ ಹೆಗಲಿಗೆ ಜೋತು ಬಿದ್ದ ಎಷ್ಟೋ ಸ್ತ್ರೀಯರಿದ್ದಾರೆ. ಅವರ ಪರಿಸ್ಥಿತಿ ಹೇಗಿರುವುದು? ವ್ಯಂಗ್ಯ ಮಾಡಬೇಡ ಕೃಷ್ಣೆ. ನಾವಿರುವ ಈ ಕಷ್ಟದ ಪರಿಸ್ಥಿತಿ ನಿನಗೆ ಅರ್ಥವಾಗುತ್ತಿಲ್ಲ. ಬೇಡ, ನನಗೆ ಅರ್ಥವಾಗುವುದು ಬೇಡ. ಅಜ್ಞಾತವಾಸದ ನೆಪ ಹೇಳ್ತಿರುವ ನಿಮ್ಮನ್ನು ಈ ಜಗತ್ತು ಅರ್ಥ ಮಾಡಿಕೊಳ್ಳಲಿ. ಕುಂತಿ ಗರ್ಭದಲ್ಲಿ ಹುಟ್ಟಿದ್ದು ಗಂಡು ಮಕ್ಕಳಲ್ಲ ಎಂದು. ಅಷ್ಟೇ ಅಲ್ಲ, ಈ ಜಗತ್ತಿಗೆ ನಾನೇ ಸಾರಿ ಸಾರಿ ಹೇಳುತ್ತೇನೆ, ನನ್ನ ಪತಿಯರು ವೀರಾಧಿವೀರರಲ್ಲ, ಕೈಯಲಾಗದ ಶಂಡರು ಎಂದು. ಸಾಕು ನಿಲ್ಲಿಸು. ಇಂತಹ ನನ್ನ ಪರಿಸ್ಥಿತಿಯನ್ನು ಕಂಡು ನಿಮ್ಮ ತಾಯಿ ಆ ಕುಂತಿಗೂ ಅನಿಸುತ್ತದೆ, ತಾನು ಗೊಂಜೆಯಾಗಿದ್ದರೆ ಒಳ್ಳೆಯದಿತ್ತೆಂದು. ನಿನ್ನ ನಾಲಿಗೆ ಹಿಡಿತವಿರಲೇ. ಪೌರುಷವನ್ನು ಆ ನೀಚನ ಮುಂದೆ ತೋರಿಸು, ಆಗ ಅವನ ಹಿಡಿತದಿಂದ ನನ್ನನ್ನು ದೂರ ಮಾಡಬಹುದು. ಒಂದು ಮಾತು ಆತ ನನ್ನನ್ನು ಕಾಲಿನಿಂದ ಬಂದಾಗ ನಿನಗೇನೂ ಅನಿಸಲಿಲ್ಲವೇ? ನಿನ್ನ ಅಂತಃಕರಣ ಕದಡಲಿಲ್ಲವೇ? ಭೀಮ, ಭಯವಾಗುತ್ತಿದೆ ಭೀಮ, ಬಹಳ ಭಯವಾಗುತ್ತಿದೆ. ನಾನಿಂದು ಇಂಥ ಹಿಂಸೆ ಅನುಭವಿಸಿಲ್ಲ. ಅವನ ವರ್ತನೆ ನೆನಪಿಸಿಕೊಂಡೆ ಮೈ ನಡುಗುತ್ತಿದೆ ಭೀಮ, ಮೈ ನಡುಗುತ್ತಿದೆ. ನೀನು ಹೀಗೆ ಹೇಳುತ್ತಿದ್ದರೆ ನನಗೂ ಸಹ ಅನುಭವಿಸುತ್ತದೆ. ನೀನು ಕೊರಗುವುದನ್ನು ನೋಡಿದರೆ ನನಗೆ ಸಿಟ್ಟು ಬರುತ್ತದೆ. ನಾನು ಏನು ಮಾಡಲಿ? ನಿನ್ನ ಬಳಿ ಅಳದೆ, ನಾರ ಬಳಿ ಅಳದೆ. ಹೇಳು ಭೀಮ. ನಿನ್ನ ಮುಂದೆ ಹೇಳುವುದು ಕೇಳುವುದು ಏನೂ ಇಲ್ಲ. ಹಿಂಸೆಯನ್ನು ತಿರಸ್ಕರಿಸಬೇಕು. ಹಿಂಸಿಸಿದವನಿಗೆ ತಕ್ಕ ಶಾಸ್ತಿಯಾಗಬೇಕಷ್ಟೇ. ಇದೆಲ್ಲ ನಿನಗಾಗಿ, ಸಕಲ ಸ್ತ್ರೀ ಕುಲದ ಗೌರವಕ್ಕಾಗಿ ಈ ಭೀಮಸೇನ ಅಣ್ಣನ ಮಾತನ್ನೇ ಮೀರುತ್ತಿದ್ದೇನೆ. ನೀನು ನುಡಿಯುತ್ತಿರುವ
ಹೌದು ಕೃಷ್ಣೆ, ನನ್ನ ತಾಯಿ ರತ್ನ ಗರ್ಭಾವತಿ ಕೃತ್ಯ ಮೇಲಾಳೆ. ಖಚಿತವಾಗಿ ಆ ಕೀಚಕನನ್ನು ಸಂಹರಿಸುತ್ತೇನೆ. ಯಾರೇ ಅಡ್ಡ ಬಂದರೂ ಸರಿ, ಅರ್ಜುನ ನಕುಲ ಸಹದೇವ ಯಾರೇ ಅಡ್ಡ ಬಂದರೂ ಸರಿಯೇ, ಆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ದೇವತೆಗಳೇ ಅಡ್ಡ ಬಂದರೂ ಸರಿಯೇ, ಆ ಕೃಷ್ಣ ಸಂತೈಸಿದರೂ ಸರಿಯೇ, ವಿರಾಟನ ಸೈನ್ಯ ಎದ್ದು ಬಂದರೂ ಸರಿಯೇ, ಎಲ್ಲರನ್ನು ಸಂಹರಿಸುತ್ತೇನೆ. ಆ ನೀಚನನ್ನು ಯಮಲೋಕಕ್ಕೆ ಎತ್ತುತ್ತೇನೆ. ಅವನ ಸಾವು ಹೇಗಿರುತ್ತದೆಂದರೆ, ಇದನ್ನು ನೋಡಿದವರು ಪರಸ್ತ್ರೀಯರನ್ನು ಕಾಮಿಸುವುದಕ್ಕೆ ಭಯ ಪಡಬೇಕು. ಇದು ಭೀಮನ ಪ್ರತಿಜ್ಞೆ. ಭಲೆ ಭಲೆ ಭೀಮ, ಇದು ಇದು ನನ್ನ ನಿಜ ಪತಿಯ ಮಾತು. ನೀನು ಅವನನ್ನು ಹೇಗಾದರೂ ಮಾಡಿ ನಾಟ್ಯ ಶಾಲೆಗೆ ಬರುವಾಗೆ ಪ್ರೇರೇಪಿಸು ಸಾಕು. ಅಲ್ಲಿಗೆ ನೋವಿಗೆ ನಾನು ಮುಕ್ತಿ ನೀಡುತ್ತೇನೆ. ಆಗಲಿ ಆಗಲಿ, ಇನ್ನು ಆ ಕೆಲಸ ನನ್ನ ಹೆಗಲಿಗಿರಲಿ. ಇಬ್ಬರು ಸೇರಿ ಆ ಕೀಚಕನ ಕೃತ್ಯಕ್ಕೆ ಮಂಗಳ ಮಾಡೋಣ. ಸೈರದ್ರಿ ನನಗೊಂದು ಪತ್ರ ಬರೆದಿದ್ದಾಳೆ. ಮತ್ಸ್ಯ ದೇಶದ ಸೇನಾಧಿಪತಿ ವೀರಶೂರರಾದ ಕೀಚಕರಿಗೆ, ಆಹಾ, ನೀವು ಸಭೆಯಲ್ಲಿ ನನ್ನನ್ನು ಎಳೆದಾಡಿದಾಗ ನಾನು ಮುನಿಸಿಕೊಂಡದ್ದು ನಿಜ. ಹಗಲಿನಲ್ಲಿ ಲೋಕದ ಭಯದಿಂದ ನಾನು ನಿಮ್ಮನ್ನು ದೂರ ಕಟ್ಟಿದ್ದೆ. ಆದರೆ ನನ್ನ ಹೃದಯವು ಈಗ ನಿಮ್ಮನ್ನು ಬಯಸುತ್ತಿದೆ. ಮನೋಹರ, ಮನೋಹರ, ಆಹಾ, ಇಂದು ರಾತ್ರಿ ಇಡೀ ವಿರಾಟ ನಗರವೇ ಶೂನ್ಯವಾದ ಮೇಲೆ ನೀವು ನಾಟ್ಯ ಶಾಲೆಗೆ ಬರಬೇಕು. ನಾನು ನಿಮಗಾಗಿ ಕಾಯುತ್ತಿರುತ್ತೇನೆ. ನಾಟ್ಯ ಶಾಲೆಗೆ? ಬಲೆ ಬಲೆ, ಅಲ್ಲಿ ಸಂಗೀತವಿದೆ, ಏಕಾಂತವಿದೆ, ಮನ್ಮಥನ ಆಟವಿದೆ. ಸೈರದ್ರಿ, ನೀನು ಎಂತ ಜಾಣೆ. ಬರುವಾಗ ನೀವೊಬ್ಬರೇ ಬರಬೇಕು. ಈ ನಮ್ಮ ಪ್ರೇಮ ಸಲ್ಲಾಪ ನಮ್ಮಿಬ್ಬರ ನಡುವೆಯೇ ಇರಲಿ. ಬಲು ನಿಪ್ಪುಣೆ. ಪತಿಯರಿಗೆ ತಿಳಿಯಬಾರದೆಂದು ಹೀಗೆ ತಿಳಿಸಿರಬೇಕು. ಆಗಲಿ. ನಿಮ್ಮ ಆ ಸುಗಂಧ ದ್ರವ್ಯದ ಪರಿಮಳವೇ ನನಗೆ ದಾರಿದೀಪ. ನಾಟ್ಯ ಶಾಲೆಯ ಆ ಕತ್ತಲೆಯಲ್ಲಿ ನಾನು ನಿಮಗಾಗಿ ಕಾಯುತ್ತಿರುತ್ತೇನೆ. ಬರುತ್ತಿರಲ್ಲವೇ ನನ್ನ ಪ್ರಾಣ ಪ್ರಿಯ? ಪ್ರಾಣಪ್ರಿಯ! ಆಹಾ, ಸೈರದ್ರಿ, ಬರುತ್ತೇನೆ. ಚಂದನವನ್ನು ಕೂಸಿಕೊಂಡು ರೇಷ್ಮೆ ವಸ್ತ್ರವನ್ನು ಧರಿಸಿ ಆ ಗಂಧರ್ವನಂತೆ ಬರುತ್ತೇನೆ. ಮರೆಯದಿರು ಮೋಹನಾಂಗ.
ನಿನ್ನ ಧ್ವನಿಯು ಹೊರಟಾಗಿದೆ. ಸೈರದ್ರಿ, ನಿನ್ನ ಪತ್ರ ನೋಡಿದ. ಯಾರು ನೀನು? ಯಾರು ನೀನು? ಆಡಷ್ಟವಲ್ಲ. ಸೈರದ್ರಿ, ಓಹೋ, ಇವನೇನು ನಿನ್ನ ಗಂಧರ್ವಪತಿ? ಇವನು ಗಂಧರ್ವನೋ ಅಥವಾ ಜಾರನೋ? ಗಂಧರ್ವನೂ ಅಲ್ಲ, ಜಾರನೂ ಅಲ್ಲ. ಅವಳ ನಿಜವಾದ ಪುತಿ ವರನ! ಅದು ಅಜ್ಞಾತದ ಹೆಸರು. ಜ್ಞಾತವೇನೆಂದರೆ ಭೀಮಸೇನ. ಭೀಮಸೇನ? ಹಾಗಾದರೆ ನೀನು ಪಂಚ ಪಾಂಡವರ ಪತ್ನಿಯಾದ ದ್ರೌಪದಿ. ಇಡೀ ಕುರುವಂಶವೇ ನಿಮ್ಮನ್ನು ಹುಡುಕುತ್ತಿರುವಾಗ ನೀವು ಈ ವಿರಾಟ ನಗರದಲ್ಲಿ ಅವಿತಿರುವಿರಾ? ನನ್ನ ಸತಿಯನ್ನು ಕೆಣಕಿ ನೀನು ತಪ್ಪು ಮಾಡಿರುವೆ. ನಿನ್ನ ಸಾವು ನನ್ನ ಕೈಯಲ್ಲಿ ಶತಸಿದ್ಧ. ಅಪ್ಪರಿಸುವುದ ಬಿಟ್ಟು ಬಾ, ತೋರಿಸುವೆ ನನ್ನ ಪರಾಕ್ರಮವ. ಆ ಕೃಷ್ಣೆಯ ಮುಡಿ ಹಿಡಿದು ಸಭೆಯಲ್ಲಿ ಅವಮಾನಿಸಿದ್ದಕ್ಕೆ ನನ್ನ ಸತಿಯ ಕೆನ್ನಗಣದ ಕಾರಣಕ್ಕೆ ನೀನು ವೀರನೆಂದು ಭಾವಿಸಿ ಪರಸ್ತ್ರೀಯನನ್ನು ಒಲಿಸಿದ್ದಕ್ಕೆ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ನಿನ್ನ ಎಡಗಾಲಿದ್ದಕ್ಕೆ
ನನಗೆ ಸುದ್ದಿ ಹಬ್ಬಿಸು. ಮೊದಲಿಗೆ ದಾಸಿಯರ ಮೂಲಕ ವಿರಾಟ ಮತ್ತು ಸುದೇಶನಿಗೆ ಸುದ್ದಿ ತಲುಪುವಂತೆ ಮಾಡು. ಹೊರಡು ಹೊರಡು ಭೀಮಾ. ಆಗಲಿ, ಆ ಕೆಲಸವನ್ನು ಮುಗಿಸಿ ಅಜ್ಞಾತದ ವೇಷದಲ್ಲಿ ಪಾಕಶಾಲೆಗೆ ಸೇರುತ್ತೇನೆ. ಇನ್ನು ನಿನಗೆ ಯಾವ ತೊಂದರೆ ಬಂದರೂ ನಮ್ಮ ಬುದ್ಧ ನಾಮವನ್ನು ಬಳಸೋಣ, ಅಜ್ಞಾತರಾಗೋಣ. ಆಗಲಿ, ನೀನಿನ್ನೂ ಹೊರಡು. ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಥು, ನಾಯಿ. ಸೈರಂದ್ರಿ, ಎಲ್ಲಿ ಎಲ್ಲಿ ನನ್ನ ತಮ್ಮ ಕೀಚಕ? ಹೇಗಾಯ್ತು ಸೈರಂದ್ರಿ ಇದೆಲ್ಲ? ಅದು ನಿನ್ನೆ ರಾತ್ರಿ ನಿಮ್ಮ ತಮ್ಮ ನನಗೊಂದು ಪತ್ರ ಬರೆದಿದ್ದರು. ಆ ಪತ್ರದಲ್ಲಿ ನಾನು ಏಕಾಂತವಾಗಿ ನಾಟ್ಯ ಶಾಲೆಗೆ ಬರಬೇಕು, ಇಲ್ಲವಾದರೆ ವಿರಾಟ ನಗರದಿಂದ ನನ್ನನ್ನು ಬಹಿಷ್ಕರಿಸುತ್ತೇನೆ ಎಂದಿತ್ತು. ನಾನು ಅಂಜಿಕೆಯಲ್ಲಿ ದೇವರ ಮೇಲೆ ಭಾರ ಹಾಕಿ ಇಲ್ಲಿಗೆ ಬಂದೆ. ಬಂದ ಮೇಲೆ ನನ್ನನ್ನು ಕೂಡಬೇಕೆಂಬ ಅತೀವ ಬಯಕೆಯಿಂದ ನನ್ನನ್ನು ಬಲತ್ಕರಿಸಲು ಪ್ರಯತ್ನಿಸಿದರು. ನಾನು ದಿಕ್ಕು ತೋಚದೆ ನನ್ನ ಪತಿಯರ ಹೆಸರನ್ನು ಕೂಗಿದೆ. ನನ್ನ 5 ಗಂಧರ್ವ ಪತಿಯರು ಇಲ್ಲಿಗೆ ಬಂದರು. ಅವರೊಡನೆ ನಿಮ್ಮ ತಮ್ಮ ಸೆಣಸಾಡಿ ಸೋಲಿಸಲಾಗದೆ ಇಷ್ಟಕ್ಕೇನು ತಂದಿದ್ದಾರೆ. ಇದರಲ್ಲಿ ನನ್ನ ತಪ್ಪೇನಿಲ್ಲ. ಎಲ್ಲವೂ ನನ್ನ ಕೈ ಮೀರಿ ನಡೆದು ಹೋಯಿತು. ಅಯ್ಯೋ, ನಾನು ಅವನಿಗೆ ಮೊದಲೇ ಹೇಳಿದ್ದೆ, ನಿನ್ನ ಪತಿಯರು ಗಂಧರ್ವರು ಸದಾ ನಿನ್ನ ಕಾವಲಿಗಿರುತ್ತಾರೆ, ಅವಳ ವಿಚಾರಕ್ಕೆ ಹೋಗಬೇಡ ಎಂದು. ನನ್ನ ಮಾತನ್ನು ಎಂದಾದರೂ ಕೇಳಿದ್ದರಲ್ಲವೇ? ವಿರಾಟ ನಗರದ ಸೇನಾಧಿಪತಿ ಮಹಾಪರಾಕ್ರಮಿಗೆ ಇಂತಹ ಸಾವೆ. ಈ ಸುದ್ದಿ ಯಾರ ಮನೆಯ ಬಿಟ್ಟು ಹೊರಗೆ ಹೋಗಬಾರದು. ಹೋದರೆ ವಿರಾಟ ನಗರದ ಮೇಲೆ ದಾಳಿ ಹೆಚ್ಚುತ್ತದೆ. ಯುದ್ಧಕ್ಕೆ ಕಾದು ನಿಂತಿರುವ ವೈರಿಗಳಿಗೆ ಇದು ಉಚಿತ ಆಮಂತ್ರಣವಾಗುತ್ತದೆ. ಹಾಗಾಗಿ ಈ ರಾತ್ರಿ ಅರಮನೆಯ ಹಿಂದಿನ ನಿರ್ಜನ ಪ್ರದೇಶದಲ್ಲಿ ಅವನ ಅಂತ್ಯಕ್ರಿಯೆಯನ್ನ ಮುಗಿಸೋಣ. ಸೈರಂದ್ರಿ, ನಿನ್ನ ಸೌಂದರ್ಯದ ಮೋಹಕ್ಕೆ ಬಲಿಯಾದ ವಿರಾಟ ನಗರದ ಮೊದಲ ಮೂರ್ಖ. ನಿನ್ನ ಇರುವಿಕೆ ಇನ್ನೂ ಈ ನಗರದ ಎಷ್ಟು ಹೆಣಗಳನ್ನು ಉಳಿಸುವುದೋ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಈ ನಗರವನ್ನ ಬಿಟ್ಟು ಹೊರಡು. ಅಮ್ಮ, ಹೊರಡು ಸೈರಂದ್ರಿ. ನಿನ್ನನ್ನು ಮೋಹಿಸಿದ್ರಿಂದ ನಮ್ಮ ಅಣ್ಣನಿಗೆ ಈ ಸ್ಥಿತಿ ಬಂದಿದೆ. ನಿನ್ನ ಮೇಲೆ ತೀರದ ಅವನ ದಾಹವನ್ನು ಅವನ ಜೊತೆ ಸೇರಿ ನೀನು ತೀರಿಸಬೇಕು. ಅವಳನ್ನು ಹಿಡಿದು ಅಣ್ಣ ದೇಹದೊಂದಿಗೆ ಗಟ್ಟಿ ಹಾಕಿ. ಬೇಡ, ಈಚೆಗೆ. ನನ್ನ ಮಾತನ್ನು ಕೇಳಿ, ಈಗಾಗಲೇ ಸಾಕಷ್ಟಾಗಿದೆ. ಅವಳನ್ನ ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ಯಾರ ಮಾತನ್ನು ಕೇಳುವಂತಿಲ್ಲ. ನಾವು 105 ಮಂದಿ ಉಪಕೀಚಕರಿದ್ದೇವೆ. ಅದ್ಯಾವ ಗಂಧರ್ವರೇ ಅಡ್ಡ ಬಂದರೂ ಸರಿ, ಅವರನ್ನು ಸಂಹರಿಸಿ ಅಣ್ಣನ ಆತ್ಮಕ್ಕೆ ಶಾಂತಿ ನೀಡೋಣ.
ಭೀಮಾ ಇದು ಹಿಂದೆ ನಡೆದದ್ದಾದರೂ ಇಂದಿಗೂ ಮುಂದೆಂದಿಗೂ ಸಮಕಾಲೀನವಾಗುವ ಕಥೆ. ಮಹಾಭಾರತದ ಭಾವರಸಾಯನ ಹರಿಷಡ್ವರ್ಗಗಳ ಬಟ್ಟಿರಿಸಿದ ಭಾವರಸಾಯನ. ಎಲ್ಲರಿಗೂ ನಮಸ್ಕಾರ. ಒಂದು 2 ನಿಮಿಷ ಪಾತ್ರ ಪರಿಚಯ ಮಾಡ್ಕೊಳ್ತಾರೆ. ಮಾನಸ ಟಿಸಿ, ಭಾವನಾ ಕೆ, ಸಂಜನಾ ವಿ, ಕಿಶೋರ್, ಪೂರ್ವಿ ಹೆಗಡೆ, ಆಕಾಶ್ ಶ್ರೀನಿವಾಸ, ನಿತೇಶ್, ಕಿರಣ್, ಯಶಸ್ ವಿಶಾಲಾಲ್, ಟಿ ಸಾಯಿ ಕೀರ್ತಿ, ಶ್ರೀಲಕ್ಷ್ಮಿ, ಪ್ರೀತಿ ಆರ್, ತನುಶ್ರೀ, ವಿದ್ಯಾಶ್ರೀ. ದಕ್ಷಿಣ ಕನ್ನಡ ಕಾಲೇಜು ಸಂಘದ ವಿದ್ಯಾರ್ಥಿಗಳು, ನಾಟಕ ತಂಡದ ರೂವಾರಿ ಮುಖ್ಯಸ್ಥರು, ನಾಟಕದ ರಚನೆ ಕಾರ್ತಿಕ್ ಭಟ್, ಸಾಹಿತ್ಯ ಸಂಗೀತ ಮತ್ತು ದರ್ಶನ್
ಮತ್ತು ಹಾರ್ಮೋನಿಯಂನಲ್ಲಿ ಆಕಾಶ್. ನಾಟಕದ ಪ್ರಸಾದನ ಮೇಕಪ್ನಲ್ಲಿ ಗುರು ಸರ್. ರಂಗಸಜ್ಜಿಕೆ ಅರವಿಂದ್ ಮತ್ತು ದಕ್ಷ ತರಂಗ ತಂಡ. ಆಯೋಜಕರು ಮಾತಾಡ್ಬೇಕು, ನಂದೇನಿಲ್ಲ, ನನ್ನ ಆಟ ತೋರಿಸಿದ್ದಾಗಿದೆ. ನಿರ್ದೇಶಕರು ಅವ್ರು ಏನು ಮಾತಾಡಬೇಕು ಅನ್ನೋದನ್ನು ಹೆಚ್ಚು ಕಮ್ಮಿ ಒಂದು ಗಂಟೆ 20 ನಿಮಿಷ ಅವರು ಹೇಳಿದ್ದಾರೆ ಅಂತ ಅನ್ಕೋತೀನಿ. ಆದರೂ ರಂಗಯಾನ ಪ್ರಾರಂಭಿಸಿದಂತಹ ವಿದ್ಯಾರ್ಥಿ ನಾಟಕೋತ್ಸವದ ಪ್ರಾರಂಭನ ಬಹಳ ಅದ್ಭುತವಾಗಿ ಇವತ್ತು ನಮಗೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ ಅಂತ ಹೇಳ್ತಾರೆ. ಈ ನಾಟಕೋತ್ಸವದ ಮುಖ್ಯ ಕೇಂದ್ರವೆಂದು BM ರಾಮಚಂದ್ರ ಸರ್ ದಯವಿಟ್ಟು ಇದಕ್ಕೆ ಬರಬೇಕು. ಹಾಗೆ ಶಶಿಧರ್ ನರೇಂದ್ರ ಸರ್ ದಯಮಾಡಿ ನೀವು ಇದಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಶ್ರೀ ದಕ್ಷ ಅಕಾಡೆಮಿ ಕಾಲೇಜಿನ ಪ್ರಾಂಶುಪಾಲರಾದ ಅಕ್ಷಯ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮನ್ನು ಸೇರ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ತಲ್ಲೀನರಾಗಿ ನೋಡಿದ್ದು ನಾನು ಅಬ್ಸರ್ವ್ ಮಾಡ್ತಾ ಇದ್ದ ಆಡಿಯನ್ಸ್ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಶಶಿಧರ್ ನರೇಂದ್ರ ಸರ್ ಬಹಳ ನಾಟಕದಲ್ಲಿ ಮುಳುಗು ಹೋಗಿದ್ರು. ದಯಮಾಡಿ ಸರ್ ಇಲ್ಲೇ ಬಂದು ವಿಕಾಸ್ ಹೇಳಿದ ಹಾಗೆ ನಾಟಕ ಆರಂಭದಿಂದ ಮುಕ್ತಾಯದವರೆಗೆ ಕಣ್ಣ ಆ ಕಡೆಗೆ ಅಲುಗಾಡಿಸಲಿಲ್ಲ ನಾನು. ನಿಜವಾಗಲೂ ಮಕ್ಕಳು ಬಹಳ ಚೆನ್ನಾಗಿ ನಾಟಕವನ್ನು ಮಾಡಿದರು. ಹಾಗೆಯೇ ಹಿಮ್ಮೇಳ ಕೂಡ ಅಷ್ಟೇ ಕರಾರುವಕ್ಕಾಗಿ ಬಹಳ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ಪ್ರತಿಯೊಬ್ಬರ ಅಭಿನಯ ಕೂಡ ಅದ್ಭುತವಾಗಿತ್ತು. ಪ್ರತಿಯೊಬ್ಬರ ಅಭಿನಯ, ಆನಂತರ ವಸ್ತ್ರ ವಿನ್ಯಾಸ, ಜೊತೆಗೆ ಸೆಟ್ಟು, ಮೇಕಪ್ಪು, ಹಾಗೆಯೇ ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ನಾಟಕದ ರಚನೆ ಕೂಡ ಅಷ್ಟೇ ಉತ್ತಮವಾಗಿ ರಚನೆ ಕೂಡ ಮಾಡಿದ್ದಾರೆ. ಒಟ್ಟಾರೆ ನಾಟಕ ಅತ್ಯದ್ಭುತವಾಗಿ ಬಂದಂಥ ನಾಟಕ. ಈ ಮಕ್ಕಳ ನಾಟಕೋತ್ಸವ, ವಿದ್ಯಾರ್ಥಿ ನಾಟಕೋತ್ಸವದ ಆರಂಭ ಅತ್ಯಂತ ಶ್ರೇಷ್ಠವಾದ ನಾಟಕದೊಂದಿಗೆ ಆಗಿದೆ. ಈ ಪೌರಾಣಿಕ ಹಿನ್ನೆಲೆಗೆ ಹೊಸ ಹೊಸ ಆಯಾಮಗಳನ್ನು ಕೊಡುವ ಮೂಲಕ ಮಕ್ಕಳು ಅದಕ್ಕೇನು ಜೀವವನ್ನು ತುಂಬಿದ್ದಾರೆ. ನಿಜವಾಗ್ಲೂ ಇದು ರಂಗಭೂಮಿಯ ಭರವಸೆಯನ್ನು ಹೆಚ್ಚು ಮಾಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಇಂಥ ನಾಟಕಗಳು ಮತ್ತೆ ಆಗಬೇಕು, ಈ ಪ್ರಯೋಗಗಳು ಮತ್ತೆ ಆಗಬೇಕು ಅನ್ನುವಂಥ ಆಶಯ ಆ ನಟರಾಜನಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ತಮ್ಮೆಲ್ಲರ ಆಶೋತ್ತರಗಳು ಈಡೇರಲಿ. ಧನ್ಯವಾದ. ದಯಮಾಡಿ ರಾಮಚಂದ್ರ ಸರ್ ಬನ್ನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಏಕೆಂದರೆ ನಾಟಕ ಪರಂಪರೆಯೇ ಹಾಗೆ. ನಾನು ಸುಮಾರು 45 ವರ್ಷಗಳಿಂದ ರಂಗಭೂಮಿಯಲ್ಲೇ ಇದ್ದೀನಿ. ದೊಡ್ಡ ದೊಡ್ಡ ದಿಗ್ಗಜದಲ್ಲಿ ಅವ್ರ ಜೊತೆಗೆಲ್ಲ ಪಾತ್ರ ಮಾಡಿಕೊಂಡು ನೇಪಥ್ಯ ಬಹಳ ಇಷ್ಟ ಆಗಿದ್ದರಿಂದ ನನ್ನ ನೇಪಥ್ಯಕ್ಕೆ ಬಂದು ಇವತ್ತು ನನ್ನನ್ನು ಈ ರೀತಿಯಾಗಿ ನನ್ನ ಹೆಸರಿನಲ್ಲಿ ಎಲ್ಲರೂ ಬದುಕಿ ಸತ್ತಿರ್ತಾರೆ, ಸತ್ತೋಗಿ ಬದುಕಿರ್ತಾರೆ ಅಂತ ಹೇಳ್ತಾರಲ್ಲ, ಈಗ ನಾನು ಬದುಕೇ ಇದ್ದೀನಿ ಅಂತ ಪ್ರೂವ್ ಮಾಡ್ತೀನಿ. ಅದು ಸಾಧ್ಯ ಆಗೋದು ರಂಗಭೂಮಿ ಬಿಟ್ಟರೆ ಬೇರೆ ಯಾವುದರಲ್ಲೂ ಸಾಧ್ಯ ಇಲ್ಲ. ಸುಮಾರು 350 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ, ಬಟ್ ನಾನು ನಾಟಕನ ಬಿಟ್ಟಿಲ್ಲ. ನಮ್ಮ ರಂಗಾಯಣ ಆರಂಭ ಆದಾಗಿಂದ ಇವತ್ತಿನವರೆಗೂ ರಂಗಾಯಣದ ಒಟ್ಟಿಗೆ ಕೆಲಸ ಮಾಡ್ತಾನೆ ಇದ್ದೀನಿ. ಗೀತಾ ಮಂಡಳಿಕ ಅವರು ಆರಂಭದಲ್ಲಿ ಬಂದಾಗ, ಏಕೆಂದರೆ ಇದರಲ್ಲಿರೋ ಸುಖ ಸಂತೋಷ ಯಾವುದರಲ್ಲೂ ಸಿಗಲ್ಲ, ಬಟ್ ದುಡ್ಡು ಸಿಕ್ಕಲ್ಲ, ನಿಜ. ಮೊದಲೆಲ್ಲ ಅವಮಾನ ಆಗುತ್ತೆ, ಅದು ನಿಜ. ಆದರೆ ಈ ಚಪ್ಪಾಳೆ ಸಿಕ್ಕಿದ ತಕ್ಷಣ ನಾವೆಲ್ಲ ಮರ್ತೋಗಿರ್ತೀವಿ. ಈಗ ಯಾರು ಬೆಳಗ್ಗೆ ತಿಂಡಿ ತಿಂದಿದಿರೋ, ಊಟ ಮಾಡಿದಿರೋ, ಅದು ಯಾರಿಗೂ ಗೊತ್ತಿಲ್ಲ. ಬಟ್ ರಂಗ ಸಜ್ಜಿಗೆಯಲ್ಲಿ ಬೈಗಳ ತಿಂದಿರ್ತೀವಿ, ಎಲ್ಲ ಇರುತ್ತೆ. ಅದು ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸು. ಇವತ್ತು ನನ್ನನ್ನು ಇವರು ಯಾವುದೋ ಲೋಕಕ್ಕೆ ಕರ್ಕೊಂಡೋದ್ರು ನಮ್ಮ ವಿಕಾಸ್. ನನಗೆ ಗೊತ್ತಿಲ್ಲ, ಹಿಂಗಿದ್ದಿದ್ರೆ ಖಂಡಿತ ಬರ್ತಿರ್ಲಿಲ್ಲ.
ನಾನು ವೇದಿಕೆಗೆ ಬರಲ್ಲ. ಫಸ್ಟ್ ಆಫ್ ಆಲ್ ನೇಪಥ್ಯದಲ್ಲೇ ಇರ್ತೀನಿ. ಇವತ್ತು ನನ್ನ ಕಟ್ಟು ಹಾಕಿದ್ದಾರೆ. ಅದು ನಿಮ್ಮಂಥ ಅದ್ಭುತವಾದ ನಾಟಕವನ್ನು ನಾನು ನೋಡಿದೆ. ಬಟ್ ಭಾಳ ಪ್ರದರ್ಶನಗಳಾಗಿದೆ ಅಂತಲೂ ಕೇಳಿದೆ. ನಿಜಕ್ಕೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇದೇ ರೀತಿ ಯಶಸ್ವಿ ನಾಟಕಗಳನ್ನ ಮಾಡ್ತಾರೆ. ವಿದ್ಯಾರ್ಥಿಗಳಿಂದಲೇ ತಯಾರಾದಂಥ ನಾಟಕ ವಿದ್ಯಾರ್ಥಿಗಳೇ ನಿರ್ದೇಶನ ಮಾಡಿ ಒಬ್ಬರ ನಿರ್ದೇಶನ ನಾಟಕಕ್ಕೆ ನನ್ನ ತುಂಬ ಹೃದಯ ಅಭಿನಂದನೆಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ರಂಗಭೂಮಿಯಲ್ಲಿ ಮೈಸೂರಿನಲ್ಲಿ ಹವ್ಯಾಸಿ ರಂಗಭೂಮಿ ತುಂಬ ಬಲಿಷ್ಠವಾಗಬೇಕಾದ್ರೆ ಮೈಸೂರು ರಂಗಾಯಣದ ಕೊಡುಗೆ ಬಹಳ ಅಪಾರ ಇದೆ. ಹಾಗಾಗಿ ಹೆಚ್ಚು ಕಮ್ಮಿ 35 ವರ್ಷಗಳಿಗೂ ಹೆಚ್ಚು ಮೈಸೂರು ರಂಗಾಯಣದಲ್ಲಿ ದುಡಿದಂಥ ನಮ್ಮ ಗೀತಾ ಮೊಂಡಾಡ್ಕ ಮೇಡಮ್ ಅವರು ಈಗ ನಮ್ಮೊಟ್ಟಿಗೆ ಸೇರಿ ಇಡೀ ಉತ್ಸವದ ಜವಾಬ್ದಾರಿಯನ್ನು ಸಂಚಾಲಕರಾಗಿದ್ದಾರೆ ಮೇಡಮ್. ಅವರು ನಾಟಕದ ಬಗ್ಗೆ ಒಂದೆರಡು ಮಾತು. ಆದ್ಮೇಲೆ ನಾಟಕದ ನಿರ್ದೇಶಕವನ್ನು ಮಾಡಿದಂಥ ಪುನೀತ್ ಅವರನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಅಲ್ಲಿನ ಪರ್ಮನೆಂಟ್ ಕಲಾವಿದರಾಗಿದ್ದು ಪುನೀತ್ ಅಲ್ಲಿನ ವಿದ್ಯಾರ್ಥಿಯಾಗಿರೋದು ಅಲ್ಲೇ ಶಿಕ್ಷಣರು. ಅದೆಷ್ಟು ಕಲಿತಿದ್ದಾರೆ, ಅವ್ರಿಗೆ ಎಷ್ಟು ಅವ್ರು ಪಡೆದಿದ್ದಾರೆ ಅಂತ ಮುಖ್ಯವಲ್ಲ, ಅವ್ರು ಇಂಥವರನ್ನು ಪಡೆದಿದ್ದಾರೆ. ಬಹಳ ಒಳ್ಳೆಯ ನಾಟಕವನ್ನು ಕೊಟ್ಟಿದ್ದಾರೆ. ಭಾಳ ಹೆಮ್ಮೆ ಅನಿಸಿದೆ ಪುನೀತ್ ನಿಮ್ಮ ಬಗ್ಗೆ. ಅದೇ ಥರ ಎಲ್ಲ ಮಕ್ಕಳು ತಿಳಿದಿರ ಪ್ರೊಫೆಷನ್ ಅವರಾಗಿ ಅವರು ನಟನೆಯನ್ನು ಮಾಡಿದ್ರು. ಸಂಗೀತ ನಿರ್ದೇಶನ ನಿಜವಾಗ್ಲೂ ನಾವು ರಂಗಭೂಮಿಯವರು ನೃತ್ಯನಾಗಿ ಸ್ವೀಕಾರ ಮಾಡಿ ನಾವು ಈ ಥರ ಬದುಕಿರೋದ್ರಿಂದ ಖಂಡಿತವಾಗ್ಲೂ ಉತ್ತಮದಲ್ಲಿದ್ದಾರೆ. ಬಹಳ ಒಳ್ಳೆಯ ನಾಟಕವನ್ನು ಹುಟ್ಟಿದ್ದಾರೆ ಈ ಮಕ್ಕಳು. ನಿಜವಾಗ್ಲೂ ಅದ್ಭುತವಾಗಿತ್ತು. ಮತ್ತೊಮ್ಮೆ ಪುನೀತ್ ಅಭಿನಂದನೆಗಳು. ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ಭಾಳ ಎನರ್ಜೆಟಿಕ್ ಆಗಿ ಯಾವ ಸಂದರ್ಭದಲ್ಲಿ ಹೇಗೆ ಬೇಕೋ ಅಷ್ಟೇ ಚೆನ್ನಾಗಿ ಪ್ರತಿಯೊಬ್ಬರು ಸಣ್ಣ ಪಾತ್ರವಾಗಿ ದೊಡ್ಡ ಪಾತ್ರವಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಿಮಗೆ ಸಹಕಾರ ಮಾಡುವಂಥ ಕಾಲೇಜಿನ ಮುಖ್ಯಸ್ಥರಿದ್ದಾರೆ, ಪ್ರಾಂಶುಪಾಲರಿದ್ದಾರೆ, ಅವರೆಲ್ಲರೂ ಇದ್ದಾರೆ. ಅವ್ರು ಸರ್ ಕಾಲೇಜ್ ವಿದ್ಯಾರ್ಥಿಗಳನ್ನು ಈ ಥರ ತಗೊಂಡೋಗಿ ರಂಗಭೂಮಿಗೆ ಒಂದು ಅರ್ಥವನ್ನು ಬರೆಯಲು ನೀವು ಸಹಕಾರ ಕೊಟ್ಟಿದ್ದೀರಾ ಸರ್. ನಿಮಗೂ ಅಭಿನಂದನೆಗಳು. ದಯಮಾಡಿ ನಿರ್ದೇಶಕರಿಗೆ ನಮ್ಮ ಅತಿಥಿಗಳು ಅವರನ್ನು ಗೌರವಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮುಗಿದಿದೆ. ಮತ್ತೆ ನಾಳೆ ನಮ್ಮ ರಂಗಯಾನ ಟ್ರಸ್ಟ್ ಮೈಸೂರು ಸಂಸ್ಥೆಯ RTM ಪ್ರದರ್ಶನ ಕಲೆಗಳ ಅಧ್ಯಯನ ಕೇಂದ್ರದ ಡಿಪ್ಲೊಮಾ ವಿದ್ಯಾರ್ಥಿಗಳು ಮೈಸೂರಿನ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ಆ ಕಾಲೇಜಿಗೆ ರಂಗಭೂಮಿಯ ಪಾಠಗಳನ್ನು ಮಾಡ್ತಾ ಈ ವೇದಿಕೆಗೆ ಹೊಸ ಮಕ್ಕಳನ್ನು ಇಲ್ಲಿ ಕರ್ತವ್ಯರಿದ್ದಾರೆ. ಹೆಚ್ಚು ಕಮ್ಮಿ ಇಡೀ ಉತ್ಸವದಲ್ಲಿ 100ರಿಂದ 120 ಹೊಸ ಪ್ರತಿಭೆಗಳು ಈ ವೇದಿಕೆ ಆಗ್ತಾ ಇದ್ದಾರೆ ಅನ್ನೋದೇ ನಮಗೆ ಬಹಳ ದೊಡ್ಡ ಸಂತೋಷ. ಯಾಕಂದರೆ ವಿದ್ಯಾರ್ಥಿಗಳಾಗಿ ನಿರ್ದೇಶಕರಾಗಿ ಹೊಸಬರು, ನಮ್ಮ ಹುಡುಗರು ರಂಗಗಳು ಹೊಸಬರು, ಆ ಮಕ್ಕಳ ನಾಟಕವನ್ನು ನೋಡಲಿಕ್ಕೆ ಆ ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವ್ರಿಗೆ ನಾಟಕ ಹೊಸದು, ಎಲ್ಲ ಹೊಸತನವನ್ನು ಕೊಡದಂತಹ ಈ ರಂಗೋತ್ಸವದಲ್ಲಿ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಅಂತಕ್ಕಂಥ ವಿಶೇಷತೆ ಅಡಿಯಲ್ಲಿ ಈ ಕಾರ್ಯಕ್ರಮ ಜರುಗ್ತಾರೋದ್ರಿಂದ ಮತ್ತೆ ನಾಳಿನ 2ನೇ ನಾಟಕ ಮೈಸೂರಿನ ಮಹಾರಾಜ ಕಾಲೇಜು ವಿದ್ಯಾರ್ಥಿಗಳು ಅಭಿನಯಿಸ್ತಕ್ಕಂಥ ಮಿಡಿಚಂಬಟ್ಟ ಅಂತಕ್ಕಂಥ ನಾಟಕ ನಾಳೆ ಮಧ್ಯಾಹ್ನ 2 ಗಂಟೆಗೆ ಇದೇ ವೇದಿಕೆಯಲ್ಲಿ ಪ್ರದರ್ಶನ ಆಗ್ತಾ ಇದೆ. ಅದಾದ ನಂತರ ಮೈಸೂರಿನ MIT ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಅಭಿನಯಿಸ್ತಕ್ಕಂಥ ಕಿತ್ತಳೆ ಬಣ್ಣದ ಕೂದಲು ಅಂತಕ್ಕಂಥ ಒಂದು ನಾಟಕ ಇದೇ ವೇದಿಕೆಯಲ್ಲಿದೆ. ಮೊದಲ ನಾಟಕವನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಆನಂದ್ MM ಅವರು ನಿರ್ದೇಶನವನ್ನು ಮಾಡಿದ್ರೆ, 2ನೇ ನಾಟಕವನ್ನು ವಿರೋಚನ್ ರಾಜ ಅರಸವರು ನಿರ್ದೇಶನ ಮಾಡಿದ್ದಾರೆ. ಈ ಎರಡರ ನಡುವೆ ಮಧ್ಯಾಹ್ನ 5 ಗಂಟೆ ಹೊತ್ತಿಗೆ ಒಂದು ರಂಗಗೀತೆ ಕಾರ್ಯಕ್ರಮವನ್ನು ಇದೇ ವೇದಿಕೆಯಿದೆ. ಎಲ್ಲ ಕಾರ್ಯಕ್ರಮಗಳು ಸಂಪೂರ್ಣ ಉಚಿತವಾಗಿದ್ದು ದಯಮಾಡಿ ಎಲ್ಲರೂ ನಾಳೆನೂ ಕೂಡ ಬನ್ನಿ. ಹಾಗೆ ಇಡೀ ನಮ್ಮ ಉತ್ಸವವನ್ನು ಯಶಸ್ವಿ ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇವತ್ತಿಗೆ ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಇದೇ ವೇದಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಕನಸು ತಂಡಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಎನರ್ಜಿ ನಮಗೆ ಕೊಟ್ಟಿದ್ದೀರಿ, ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.